ಎವ್ರಿವನ್ ವೆಲ್ಕಮ್ ಟು ಕಾಮರ್ಸ್ ಅಕಾಡೆಮಿ. ಇವತ್ತು ಸೆಕೆಂಡ್ ಪಿ ಯು ಸಿ ಆದಂತಹ 6 ಮಾರ್ಕ್ಸಿಗೆ ಕೇಳುವಂತಹ ಪ್ರಾಡಕ್ಟ್ ಮೆಥಡ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. 2 ಮೆಥಡ್ ಫಾರ್ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟಿಂಗ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಮೆಥಡ್ನ ಯೂಸ್ ಮಾಡ್ತೀವಿ. ಒಂದನೇದು ಪ್ರಾಡಕ್ಟ್ ಮೆಥಡು, ಎರಡನೇದು ಆ್ಯಾವ್ರೇಜ್ ಪೀರಿಯಡ್ ಮೆಥಡ್. ನಾ ಇವತ್ತು ಪ್ರಾಡಕ್ಟ್ ಮೆಥಡು ಇದು 6 ಮಾರ್ಕ್ಸಿಗೆ ಕೇಳ್ತಾರೆ, ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಫಾರ್ಮ್ಯಾಟ್. ಇದು ಕ್ವಶನ್ ಹೇಗೆ ಬರುತ್ತೆ ಇಲ್ಲಿ ನೋಡಿ. Lata and Chetana are partners in a firm. Lata's drawings for the year 2022-23 are given as under: rupees 4,000 on 1/6/2022, rupees 6,000 on 30/9/2022, rupees 2,000 on 30/11/2022, rupees 3,000 on 1/1/2023. Calculate interesting on Lata's drawings at 8% per annum for the year ending on 31/3/2023 under product method. Rupees ಇದು ಆನ್ಸರ್ ಹಿಂಗಿದು ಆನ್ಸರ್ ಕ್ವಶನ್ ಒಳಗೆ ಕೊಡೋಲ್ಲ, ನಾವು ಬುಕ್ ಒಳಗೆ ಕೊಟ್ಟಿರೋದು ಬರ್ಕೊಂಡಿದ್ದೀವಿ. ಸೊ ಇದು ಕ್ವಶನ್ ಪ್ರಾಡಕ್ಟ್ ಮೆಥಡ್ ಕ್ವಶನ್ ಈ ಥರ ಬರುತ್ತೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನೋಡಿ. ಇದು ಫಾರ್ಮ್ಯಾಟ್. ಡೇಟ್ ಆಫ್ ಡ್ರಾಯಿಂಗ್ಸ್ ಹಾಕೀವಿ, ಅಮೌಂಟ್ ಆಫ್ ಡ್ರಾಯಿಂಗ್ಸ್, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಪ್ರಾಡಕ್ಟ್. ಸೊ ಇದು ಮಂತ್ ಹೇಗೆ ಮಾಡಬೇಕು ಅಂತ ಇದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಒಂದು ಬಾಡಿಗೆ ಮನೆಗೆ ಹೋಗ್ತೀರಾ. ಆ ಬಾಡಿಗೆ ಮನೆಗೆ ಹೋದಾಗ ಮಂತ್ ಎಂಡ್ ಇರುತ್ತಲ್ಲ, 31ಗೆ ಹೋಗಿರಿ ಅಂತ ತಿಳ್ಕೊಳ್ರಿ. ಅವಾಗ ನೀವು ಬಾಡಿಗೆ 31ಗೆ ಕೊಡಲ್ಲ, ಒನ್ನಿಂದ ಕೊಡ್ತೀರಿ. ಮುಂದಿನ ತಿಂಗಳು ತಿರುಗಿ ದಿನ 1 ಸ್ಟಾರ್ಟ್ ಆದಾಗ ಅವಾಗಿಂದ ಕೊಡ್ತೀರಿ. ಸೊ ಇದು ಅದೇ ಥರ. ಇಲ್ಲಿ ನೋಡ್ರಿ, 1/6/2022 ಅಂತಂದಿದೆ. ಇವಾಗ ನೀವು ಇಲ್ಲಿ ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, 31/3/2023 ಅಂತ ಇದೆ, ಓಕೆನಾ. ಇವಾಗ ಮಂತ್ ಇಲ್ಲಿ ನೋಡಿ, 6, 7, 8, 9, 10, 11, 12, 1, 2, 3 ಎಷ್ಟು ಮಂತ್ ಆಯಿತು? 10 ಮಂತ್ ಆಯಿತು. ಸೊ ಅದಕ್ಕೆ ಇಲ್ಲಿ 10 ಮಂತ್ ಅಂತ ಬರೀರಿ. ಇವಾಗ 39/2022. ಇವಾಗ ಈ ಮಂತ್ ತಗೋಬೇಕೋ ತಗೋಬಾರ್ದು. ಯಾಕಂದರೆ ಇಲ್ಲಿ 30 ಅಂತ ಕೊಟ್ಟಿದ್ದಾರೆ, ಇಲ್ಲಿ 1 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾವು 6ಇಂದ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಆದರೆ ಇಲ್ಲಿ 30 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಮಾಡೋ ಆಗಿಲ್ಲ. ಇವಾಗ 9 ಬಿಟ್ಟು 10, 11, 12, 1, 2, 3 ಎಷ್ಟಾಗುತ್ತೆ? 6 ಮಂತ್ಸ್ ಆಗುತ್ತೆ. 6 ಅಂತ ಬರಿಬೇಕು. ಇವಾಗ ಇಲ್ಲಿ ನೋಡಿ 30 ಅಂತ ಕೊಟ್ಟಿದ್ದಾರೆ, ಇದನ್ನು ತಗೋಬಾರ್ದು. ಇವಾಗ 11 ಬಿಟ್ಟು 12ಇಂದ ತಗೋಬೇಕು. 12, 1, 2, 3 4 ಮಂತ್ಸ್ ಆಗುತ್ತೆ. 4 ಅಂತ ಬರೀರಿ. ಈಗ 1/1/2023 ಇಲ್ಲಿ ನೋಡ್ರಿ, ಇಯರ್ ಇಲ್ಲೆಲ್ಲ 22 ಅಂತ ಕೊಟ್ಟಿದ್ದಾರೆ, ಇಲ್ಲಿ 23 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಒಳಗಡೆ 31/3/2023 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಒನ್ನ ತಗೊಳ್ರಿ, ಯಾಕಂದರೆ ಇಲ್ಲಿ 1 ಇದೆಯಲ್ಲ, ಅದಕ್ಕೆ 1 ತಗೊಳ್ರಿ. 1, 2, 3 3 ತಿಂಗಳಾಗುತ್ತೆ. ನಿಮಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊತೀನಿ. ಇವಾಗ ಇವೆರಡನ್ನ ಗುಣಿಸ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇವಾಗ 4,000 ಇಂಟು 10 ಮಾಡಿದರೆ 40,000 ಆಗುತ್ತೆ. 6,000 ಇಂಟು ನೋಡ್ರಿ, ಇಂಟು 6,000 ಇಂಟು 6 ಮಾಡಿದರೆ 36,000 ಆಗುತ್ತೆ. 2,000 ಇಂಟು ಮಾಡಿದರೆ 4 ಮಾಡಿದರೆ 8,000 ಆಗುತ್ತೆ, 8,000 ಆಗುತ್ತೆ. 3,000 ಇಂಟು 3 ಅಂದರೆ 9,000 ಆಗುತ್ತೆ. ಸೊ ಇದು ಆಯಿತು. ಇವಾಗ ಈ ಪ್ರಾಡಕ್ಟ್ ಇದೆಯಲ್ಲ, ಈ ಪ್ರಾಡಕ್ಟ್ನ ಇಲ್ಲಿ ಟೋಟಲ್ ಮಾಡಿಡಬೇಕು. ಇಲ್ಲಿ ನೀವು ಕೆಳಗಡೆ ಟೋಟಲ್ ಪ್ರಾಡಕ್ಟ್ ಅಂತ ಬರ್ಕೋಬೇಕು. ನೀವು ಅಷ್ಟು ಕೂಡಿದರೆ ಅಡಿಷನ್ ಮಾಡಿದರೆ 93,000 ಆಗುತ್ತೆ.
93,000 ಆಗುತ್ತೆ. ಸೊ ಇದು ಟೋಟಲ್ ಪ್ರಾಡಕ್ಟ್ ಸಿಕ್ತು. ಇವಾಗ ಈ ಪ್ರಾಡಕ್ಟ್ ಮೆಥಡ್ನ ಒಂದು ಫಾರ್ಮುಲಾ ಇದೆ. ಇಂಟ್ರೆಸ್ಟಿಂಗ್ ಆನ್ ರಾಕ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈ 1/12 ಅನ್ನೋದ ನೀವು ನೆನ್ಪಿಡ್ಕೊಂಬಿಡ್ರಿ. ಯಾಕಂದರೆ ಇದು ನಿಮಗೆ 12 ಮಾರ್ಕ್ಸ್ 12 ಮಾರ್ಕ್ಸ್ನೂ ಲೆಕ್ಕ ಮುಂದೆ ಬರ್ತವೆ. ಅದಕ್ಕೆ ಇದು 1/12 ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಅಡ್ಮಿಷನ್ನು, ರಿಟೈರ್ಮೆಂಟು ಅವೆಲ್ಲ ರಿಟೈರ್ಮೆಂಟು, ಡೆತ್ ಮಾಡಬೇಕಾದ್ರೆ ಇವೆಲ್ಲ ಇದು 1/12 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನೆನ್ಪಿಡ್ಕೊಳ್ರಿ. ಇದ್ರ ಫಾರ್ಮುಲಾ ಇಂಟ್ರೆಸ್ಟಿಂಗ್ ಆನ್ ರೈಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ ಇಲ್ಲಿ ನೋಡ್ರಿ, 93,000 ಬಂದಿದೆ. ಇಲ್ಲಿ 93,000 ಬರ್ಕೊಳ್ರಿ. ರೇಟು ಏನಪ್ಪ, ರೇಟ್ ಗೊತ್ತಿಲ್ಲ ಅಂತ ಅವ್ರ ಕ್ವಶನ್ ಒಳಗಡೆ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ನೋಡ್ರಿ, ರೇಟ್ 8% ಅಂತ ಕೊಟ್ಟಿದ್ದಾರೆ. ಪರ್ಸೆಂಟ್ ಇದು ಪರ್ ಎನಮ್ ಅಂತಂದು. ಓಕೆ, 8%. ಅದಕ್ಕೆ ನೀವು 8/100 ಅಂತ ಹಾಕೋಬೇಕು. ಇಲ್ಲಿ ಇಂಟು 1/12. ಇದನ್ನಿಷ್ಟು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆನ್ಸರು 620 ಸಿಗುತ್ತೆ, 620 ಸಿಗುತ್ತೆ. ಇದು ಪ್ರಾಡಕ್ಟ್ ಮೆಥಡು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇದು ಜಾಸ್ತಿ ಕಷ್ಟ ಏನಿಲ್ಲ. ನಿಮಗೆ ಸ್ವಲ್ಪ ಮಂತ್ ಒಳಗಡೆ ಸ್ವಲ್ಪ ಕನ್ಫ್ಯೂಸನ್ ಆಗ್ಬೋದು. ಏನೂ ಇಲ್ಲ, ಮಂತ್ ಎಂಡ್ 30 ಬರ್ಬೋದು, 31 ಬರ್ಬೋದು. ಇಲ್ಲಿರುತ್ತಲ್ಲ ಮಂತ್, ಆ ಮಂತ್ ತಗೊಳ್ಳೇಬೇಡ್ರಿ ನೀವು. 1, 2 ಏನಾದರೂ ಇದ್ದರೆ, ಆ ಥರ ಇದ್ದರೆ ಮಾತ್ರ ತಗೊಳ್ರಿ. ಓಕೆನಾ? ಅಮೌಂಟ್ ಅವರೇ ಕೊಟ್ಟಿರ್ತಾರೆ. ನೀವು ಮಂತ್ ಹಾಕ್ಬಿಟ್ಟು ಇದನ್ನು ಮಲ್ಟಿಪಲ್ ಮಾಡಿಬಿಟ್ರೆ ಮುಗೀತು, ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ. ಮತ್ತು ಇದು ಫಾರ್ಮಲ್ ಅಷ್ಟೇ. ಇದು ತುಂಬ ಈಸಿ ಇದೆ. 6 ಮಾರ್ಕ್ಸ್ ಬರುತ್ತೆ ಕರೆಕ್ಟಾಗಿ ಮಾಡಿದರೆ. ಓಕೆ, ಬಾಯ್ ಎವ್ರಿವನ್.